ತುಳಸಿ ಗಿಡನ ನೆಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಎಷ್ಟೊಂದು ಕಾಯಿ ಗೊಬ್ಬರ ಆಗುತ್ತೆ. ನೀರು ಹೋಗೋಕ್ಕೆ ಜಾಗನೇ ಮಾಡಲಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇವತ್ತು ವ್ಲಾಗ್ ನಾನು ತುಂಬ ದಿನ ಆದಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 10 ದಿನ ಆಗಿರಲಿಲ್ಲ, ಇನ್ನೂ ಮಾಡಿಲ್ಲ. ಹಾಗೆ ಇವತ್ತು ಅಂದರೆ ನಾನು ಇದರಲ್ಲಿ ಒಂದು ತುಳಸಿ ಗಿಡನ ನೆಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ನಾನು ಹಾಕಿರೋ ತುಳಸಿ ಗಿಡದ ಹತ್ರ ಎಲ್ಲ ಹೋಗಿ ಅಲ್ಲೇ ಸ್ಲಿಪ್ಪರ್ ಬಿಡೋದು ಅನ್ನ ಎಲ್ಲ ಹಾಕಿ ಅದೇ ರೀತಿ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಅದಕ್ಕೆ ಇದಕ್ಕೆ ಹಾಕಿ ಪೂಜೆ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಪಾಟ್ ತಂದಿಲ್ಲ. ಪಾಟ್ ತಂದಮೇಲೆ ಅದಕ್ಕೆ ಇದರಲ್ಲಿರೋ ತುಳಸಿ ಗಿಡನ ಎಕ್ಸ್ಚೇಂಜ್ ಮಾಡ್ತೀನಿ. ಅಲ್ಲಿವರೆಗೂ ಇಲ್ಲಿ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಇದಕ್ಕೆ ತುಳಸಿ ಗಿಡನ ನೆಡ್ತಾ ಇದ್ದೀನಿ. ಹೇಗೆ ನೆಡ್ತೀನಿ ಬನ್ನಿ ತೋರಿಸ್ತೀನಿ. ಬನ್ನಿ ಮಣ್ಣು ತಗೊಂಡ್ಬರೋಣ. ಆವತ್ತಿಂದ ನೀವೆಲ್ಲ ನನ್ನ ಗಿಡ ನೋಡಿಲ್ಲ ಅಲ್ಲ, ನೋಡಿ ಚೆನ್ನಾಗಿ ತೆಗೆದಿದ್ದಾವೆ ಗಿಡಗಳೆಲ್ಲ ಅಂತ ನಾನು ಹಾಕಿರೋದು. ನಾನು ಅಂದ್ಕೊಂಡಿರಲಿಲ್ಲ ಗಿಡ ಬರುತ್ತೆ ಅಂತ, ಆದರೂ ತುಂಬ ಚೆನ್ನಾಗಿದೆ. ಈ ಗಿಡ ಬಂದ್ಬಿಟ್ಟು ನೆನ್ನೆ ಹಾಕಿರೋದು. ಅಲ್ಲೊಂದು ಗಿಡ ಇತ್ತು ತೋರಿಸೋ ಇಲ್ಲಿ. ಈ ಗಿಡ ಇದು ಮತ್ತು ಇವೆರಡು ನೆನ್ನೆ ಹಾಕಿರೋ ಗಿಡಗಳು. ನಾನು ಇದು ಕರ್ಬೂಜ ಗಿಡ, ಅದು ತಿಂದು ಬಿಸಾಕಿ ಇಲ್ಲಿ ಕರ್ಬೂಜ ಗಿಡ ಬಂದೈತೆ. ಇದು ಕೈರಿಳಿಕಾಯಿ ಗಿಡ, ಇದು ಮತ್ತು ಕುಂಬಳಕಾಯಿ ಗಿಡ ಅವೇ ಬಂದಿವೆ. ಇವೇನು ನಾನು ಹಾಕಿಲ್ಲ, ಇದು ಮಾತ್ರ ನಾನು ಹಾಕಿರೋದು. ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತೀನಿ. ತುಳಸಿ ಗಿಡ ಹಾಕೋಕ್ಕೆ ಇಲ್ಲೇ ತಗೊಂತೀನಿ. ಈ ಗಿಡ ಅಂತ ಈ ಪ್ಲಾಸ್ಟಿಕ್ ಡಬ್ಬ ಅನ್ಕೋಬೇಡಿ, ಬೇರೆ ಹಾಕ್ತೀನಿ. ತನಕ ನಾನು ಪೂಜೆ ಮಾಡೋಕ್ಕೆ ನಮ್ಮ ಊರಲ್ಲಿ ತುಂಬಾ ಮಳೆ ಇದ್ದಿರೋದ್ರಿಂದ ಒಳ್ಳೆ ಬೇಗನೆ ಬರುತ್ತೆ. ಎಲ್ಲೆಲ್ಲೂ ತುಳಸಿ ಗಿಡ ಹಾಕುತ್ತೆ ನಮ್ಮ ಮನೆಯಲ್ಲಿ. ಇಲ್ಲಿ ನೋಡಿ ಸ್ವಲ್ಪ ಇದೆಲ್ಲ ಎಷ್ಟೊಂದಿದ್ದೀರ ಕಾಯಿ, ಹಸಿಮೆಣಸಿನ್ಕಾಯಿ ಗಿಡ, ಏನು ಗಿಡ ಇಲ್ಲೂ ಗೊತ್ತಿದೆ, ಹೂಗುತ್ತಿದೆ. ಎಷ್ಟೊಂದು ಹಸಿಮೆಣಸಿನ್ಕಾಯಿ ನನ್ನ ಜೊತೆ ತಗೊಳಂಗಿಲ್ಲ. ಮಾವಿನ ಗಿಡ ಒಂದು ನಿಮಿಷ ಕುಕ್ಕರ್ ಕೊಟ್ಟು. ನನಗೊಂದು ಡೌಟ್ ಇದೆ, ಇಲ್ಲಿ ನಮ್ಮ ಮನೇಲಿ ಎಕ್ಕದ ಗಿಡ ಬೆಳೀತಾ ಇದೆ. ಇದು ಏನಂತ ಕಮೆಂಟ್ ಮಾಡಿ, ಒಳ್ಳೆಯದ ಕೆಟ್ಟದ ಅಂತ ಹೇಳ್ತೀನಿ. ಯಾಕಂದರೆ ಅಕ್ಕಪಕ್ಕ ಜನ ಇದ್ದಾರೆ ಅದಕ್ಕೆ. ನೋಡಿ ಫ್ರೆಂಡ್ಸ್, ಅಲ್ಲಿ ನಮ್ಮ ಮನೆ ಮುಂದೆ ಇರೋ ಗಿಡ ಇಲ್ಲಿ ಬಂದ್ಬಿಟ್ಟಿದೆ. ನಾನು ಇವತ್ತೆಲ್ಲ ಪೂರ್ತಿ ಗಿಡದ್ದೇವೆ. ಅಲ್ಲಿ ಒಂದು ಸ್ವಲ್ಪ ಜನಗಳಿದ್ದಾರೆ, ಅದಕ್ಕೆ ವಾಲ್ಯೂಮ್ ಕಡಿಮೆಲಿ ಮಾತಾಡ್ತೀನಿ, ಅಡ್ಜಸ್ಟ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಇಲ್ಲಿಂದ ವಾಯ್ಸ್ ಓವರ್ನ ಕೊಡ್ತೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಹುಷಾರಿಲ್ಲ, ಜಾಸ್ತಿ ಒಂದೇ ಸ್ಪೀಡಲ್ಲಿ ಮಾತಾಡೋಕ್ಕಾಗೋದಿಲ್ಲ. ಉಸಿರು ಕಟ್ಟಿದಂಗೆ ಆಗುತ್ತೆ, ಹೆವಿ ಕೋಲ್ಡ್ ಆಗಿಬಿಟ್ಟಿದೆ. ನಾನು ಇವಾಗ ಹುಷಾರಾಗಿರೋದು, 1 ವೀಕ್ ಆಗಿತ್ತು ನಾನು ಹುಷಾರು ತಪ್ಪಿ. ಇಲ್ಲಿ ಏನಕ್ಕಪ್ಪ ಅಷ್ಟೊಂದು ತುಳಸಿ ಗಿಡ ನಮ್ಮ ಮನೆ ಹತ್ರ ಎಲ್ಲ ಇದ್ರೂ ಮತ್ತು ತುಳಸಿ ಗಿಡ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ ಅಂದರೆ ನನಗೆ ಪೂಜೆ ಮಾಡೋಕ್ಕೆ ಅಂತ ಒಂದು ತುಳಸಿ ಗಿಡ ಹಾಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ನೋಡಿರ್ಬೋದು, ನಾನು ಪೂಜೆ ಮಾಡಬೇಕಿದ್ರೆಲ್ಲ ಒಂದು ತುಳಸಿ ಗಿಡ ನಮ್ಮ ಮನೆ ಮುಂದೆ ಹಾಕಿದ್ದೀನಿ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಸ್ಲಿಪ್ಪರ್ ಬಿಡೋದು ಮತ್ತು ಊಟ ಮಾಡಿದ ಅನ್ನ ಎಲ್ಲ ಹಾಕ್ಬಿಡೋದು ಆ ಥರ ಎಲ್ಲ ಮಾಡ್ತಾರೆ. ಅದಕ್ಕೆ ನನಗೆ ಅದು ಇಷ್ಟನೇ ಆಗೋದಿಲ್ಲ. ಅದಕ್ಕೆ ಇವಾಗ ಒಂದು ಸಪ್ರೇಟಾಗಿ ತುಳಸಿ ಗಿಡನ ಬೇರೆ ಹಾಕಿ ಮನೆ ಪಕ್ಕ, ನಮ್ಮ ಬಾಗಿಲು ಪಕ್ಕನೇ ಇಟ್ಕೊಂಡ್ಬಿಡೋದು ಡೋರ್ ಹತ್ರ ಅಂತ ಯೋಚನೆ ಮಾಡಿ ಈ ಗಿಡನ ಹಾಕ್ತಾಯಿದ್ದೀನಿ. ಈಗ ಮನೆಗೆ ಲಕ್ಷ್ಮಿ ಇದ್ದಂಗೆ ತುಳಸಿ ಗಿಡ. ನಮ್ಮ ಮನೆಗೆ ಯಾವುದೇ ನೆಗೆಟಿವ್ ಎನರ್ಜಿ ಬಂದರೂ ಅದು ತಡೆಯುತ್ತೆ. ನೆಗೆಟಿವ್ ಎನರ್ಜಿ ಅದು ತಗೊಂಡು ನಮಗೆ ಪಾಸಿಟಿವ್ ಎನರ್ಜಿನ ಕೊಡುತ್ತೆ ತುಳಸಿ. ಅದಕ್ಕೋಸ್ಕರ ಮನೆ ಮುಂದ್ಗಡೆ ತುಳಸಿ ಗಿಡನ ಹಾಕೋದು. ಹಾಗೆ ನಾಳೆ ಮಂಗಳವಾರ ಆಗಿದ್ರಿಂದ ಮಂಗಳವಾರ ದಿನ ತುಳಸಿನ
ಗಿಡನ ಕೀಳಬಾರ್ದು. ಅದಕ್ಕೋಸ್ಕರ ನಾನು ಇವತ್ತೇ ಸೋಮವಾರ ದಿನನೇ ತುಳಸಿ ಗಿಡನ ಹಾಕ್ತಾ ಇದ್ದೀನಿ. ಆಗ ಫ್ರೆಂಡ್ಸ್ ನನಗೆ ಚಿಕ್ಕದ್ರಿಂದನೂ ಅಷ್ಟೇ ಗಿಡಗಳು ಬೆಳೆಸೋದು ಅಂದರೆ ತುಂಬಾ ಇಷ್ಟ. ಏನೋ ಗೊತ್ತಿಲ್ಲ, ನಾನು ಅಲ್ಲಿದ್ದಾಗಲೂ ಅಷ್ಟೇ ಇಲ್ಲೂ ಅಷ್ಟೇ ನನಗೆ ಗಿಡಗಳು ಅಂದರೆ ಹುಚ್ಚು ಅಷ್ಟೇ. ಪ್ರಾಣಿಗಳನ್ನ ಸಾಕಬೇಕು ಅಂತ ಇಷ್ಟ, ಆದರೆ ಪ್ರಾಣಿಗಳನ್ನ ಮೇಂಟೈನ್ ಮಾಡೋಷ್ಟು ಕೆಪಾಸಿಟಿ ಇಲ್ಲ ನನಗೆ. ಅದಕ್ಕೋಸ್ಕರ ಪೇಷನ್ಸ್ ಬೇಕು. ಇಷ್ಟನೇ ಸಾಕೋದು, ಆದರೆ ಅದನ್ನ ಆರೈಕೆ ಮಾಡೋದೆಲ್ಲ ತುಂಬಾ ಕಷ್ಟ. ಅದಕ್ಕೋಸ್ಕರ ನಾನು ಯಾವ ಪ್ರಾಣಿನೂ ಸಾಕೋದಿಲ್ಲ. ಇವಾಗ ನಮ್ಮ ಮನೇಲಿ ಒಂದು ನಾಯಿ ಇದೆ, ಅದು ನಮ್ಮ ಮನೆಯವ್ರು ನೋಡ್ಕೊತಾರೆ. ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ. ಅದು ಅವತ್ತು ತೋರಿಸಿದ್ನಲ್ಲ ಅದೇನೆ. ಹಾಗೆ ಫ್ರೆಂಡ್ಸ್, ನಾನಿಲ್ಲಿ ನನ್ನ ಗಿಡಗಳನ್ನು ನೋಡ್ತಾ ಇರ್ಬೋದು. ಅವತ್ತು ಹಾಕಿದ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅವಾಗ ಬಂದಿದ್ದಾವೆ, ನಾನು ಹಾಕೇ ಇಲ್ಲ. ಕರ್ಬೂಜ ಗಿಡ ಆಗಿರ್ಬೋದು, ಅದೇನೇ ಬಂದಿದೆ. ಹಾಗೆ ಇಲ್ಲಿ ಯಾರೋ ಬೇರೆಯವ್ರು ಇದ್ರ ಅಂತ ಹೇಳಿ ವಾಯ್ಸ್ ಓವರ್ನ ಕೊಡ್ತಾ ಇರೋದು. ನಾನು ಹೊರಗಡೆ ವಿಡಿಯೋ ಮಾಡೋದ್ರಿಂದ ಹೊರಗಡೆ ಮಾತಾಡೋಕ್ಕಾಗೋದಿಲ್ಲ ನನಗೆ, ಅದಕ್ಕೇ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೇ ನಮಗೆ ಇನ್ನೂ ಬೇರೆ ವಿಡಿಯೋ ಮಾಡಬೇಕು ಅಂತ ಮೋಟಿವೇಶನ್ ಸಿಗುತ್ತೆ ನಮಗೆ. ನಾನು ಆವಾಗಲೂ ಕ್ಲಾಸ್ ಆಗಲಿಲ್ಲ ಫ್ರೆಂಡ್ಸ್, ನನಗೆ ಸ್ಲಿಪ್ಪರ್ ಬಿಟ್ಟು ತುಳಸಿ ಗಿಡನ ಮುಟ್ಟಬೇಕು ಅಂತ. ನಾನು ಮರ್ತುಬಿಟ್ಟು ತುಳಸಿ ಗಿಡನ ಸ್ಲಿಪ್ಪರ್ ಹಾಕೊಂಡೇ ಕಿತ್ತೆ. ಅದೇನೋ ಒಂಥರ ಇವಾಗ ಬೇಜಾರಾಗ್ತಿದೆ ನನಗೆ. ನೋಡ್ತಾ ಇರ್ಬೋದು, ಇವಾಗ ಮಣ್ಣೆಲ್ಲ ಹಾಕಿ ನೀಟಾಗಿ ತುಳಸಿ ಗಿಡನ ಹಾಕಿದ್ದೀನಿ. ನೋಡ್ಬೇಕು ಅದು ಬರುತ್ತಾ ಇಲ್ವಾ ಅಂತ. ನಾನು ಮೋಸ್ಟ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಯಾವುದೇ ಗಿಡ ಹಾಕಿದ್ರೂ ಯಾವುದೂ ಒಣಗೋದಿಲ್ಲ, ಬಂದ್ಬಿಡುತ್ತೆ. ಅದಕ್ಕೆ ಹಾಕಿದ್ದೀನಿ. ಆದರೆ ಅಲ್ಲಿ ನೀರು ಹೋಗೋಕ್ಕೆ ನಾನು ಹೋಲ್ ಮಾಡಿಲ್ಲ, ಮರ್ತ್ಕೊಂಡ್ಬಿಟ್ಟೆ ಅದನ್ನ. ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ನಮ್ಮ ಮನೇಲಿ ಇದೆ ಆಗೋದು. ನಾನು ಮೀಶೋದಿಂದ ಆ್ಯಡ್ ಮಾಡಿ ಮನಿ ಪ್ಲಾಂಟ್ಸ್ದು ಎಲೆ ಬರುತ್ತಲ್ಲ, ಪ್ಲಾಸ್ಟಿಕ್ದು ಬಟ್ಟೆದು, ಅದನ್ನೇ ಆರ್ಡ್ರ್ ಮಾಡಿದ್ದೆ. ಅದನ್ನ ನನ್ನ ಮಗಳು ಕಿತ್ತಾಕ್ಬಿಟ್ಟು ಬಿಸಾಕಿದ್ದಾಳೆ. ಇವತ್ತು ಮಣ್ಣು ತೆಗಿಬೇಕಿದ್ರೆ ಅದು ಸಿಕ್ಕಿದೆ. ಇದಕ್ಕೆ ಫ್ರೆಂಡ್ಸ್ ಬೇಜಾರಾಗುತ್ತೆ, ತುಂಬಾ ಬೇಜಾರಾಗುತ್ತೆ. ನಾನು ಏನು ಹಾಕಿದ್ರು ಅದು ನಮ್ಮ ಮನೇಲಿ ಉಳಿಯೋದೇ ಇಲ್ಲ. ಹಾಗೆ ತುಳಸಿ ಗಿಡ ಎಲ್ಲ ಹಾಕಾಯ್ತು, ಅದೇ ಪ್ಲೇಸಲ್ಲಿ ಇಡೋದ ಅಂತ ಅಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್. ಅಲ್ಲಾದರೆ ಸ್ಲಿಪ್ಪರ್ ಬರೋದಿಲ್ಲ, ಮತ್ತು ಎಂಜಿಲ್ ನೀರು ಏನು ಹಾಕೋಕ್ಕಾಗೋದಿಲ್ಲ ಅಲ್ಲಿ. ಅದಕ್ಕೆ ಇವಾಗ ಅಲ್ಲೇ ಗಿಡನ ಹಾಕ್ತೀನಿ. ಅಲ್ಲೇ ಇಟ್ಟರೆ ಮುಟ್ಟೋದಿಲ್ಲ ಯಾರೂ. ತುಂಬ ನಾನು ನೋಡ್ಕೊತ ಇರ್ಬೋದು ಅವಾಗವಾಗ, ಸೊ ಅಲ್ಲೇ ಇಡ್ತೀನಿ. ಹಾಗೆ ಫ್ರೆಂಡ್ಸ್, ನಾನು ತುಳಸಿ ಗಿಡ ಇಲ್ಲಿ ಇಡೋದ್ರಿಂದ ನಾನು ಸಗಣಿಲಿ ಎಲ್ಲ ನೀಟಾಗಿ ತಾರಿಸ್ಕೊತಾ ಇದ್ದೀನಿ. ಯಾಕಂದರೆ ನೀಟಾಗಿರೋ ಜಾಗದಲ್ಲೇ ಇಡಬೇಕಲ್ವ, ಅದಕ್ಕೆ ತಾರಿಸ್ತಾ ಇದ್ದೀನಿ. ನಾನು ವಾಯ್ಸ್ ಕೊಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಆಗ್ತಿಲ್ಲ ಮಾತಾಡೋಕ್ಕೆ, ಆದ್ರೂ ವಾಯ್ಸ್ ಕೊಡ್ತಾ ಇದ್ದೀನಿ. ಸಗಣಿ ಎಲ್ಲ ತಾರಿಸಿ ರಂಗೋಲಿ ಬಿಟ್ಟು ತುಳಸಿ ಗಿಡ ಇಟ್ಟು ನನಗೆ ಅದೊಂದು ಮನಃಶಾಂತಿ ಇರುತ್ತೆ. ಇವಾಗ ಅಲ್ಲಿ ಯಾರೂ ಎಂಜಲು ಹಾಕೋದಿಲ್ಲ ಅಂತ ನೋಡಬೇಕು. ನೋಡೋದ ಬನ್ನಿ, ಇಲ್ಲೇ ಇಡ್ತೀನಿ ತುಳಸಿ ಗಿಡ. ಹೇಗೆ ಕಾಣಿಸ್ತದೆ ಅಂತ ನೀವೇ ನೋಡಿ. ಫ್ರೆಂಡ್ಸ್, ಇದೇ ಸಗಣಿ ನಾನು ಏನು ಮಾಡ್ತೀನಿ ತುಳಸಿ ಗಿಡಕ್ಕೆ ಹಾಕ್ತೀನಿ, ಗೊಬ್ಬರ ಆಗುತ್ತೆ. ನಾನು ಈ ತುಳಸಿ ಗಿಡನೇ ಇಲ್ಲಿ ಮಡಗ್ತೀನಿ. ಏನೋ ಅನ್ನಕ್ಕೆ ಬಂದರೆ ಮರ್ತೈತಿ ನನಗೆ. ಗೊಬ್ಬರನೂ ಆಗುತ್ತೆ ತುಳಸಿ ಗಿಡಕ್ಕೆ. ನಾನೇನು ಮಡಗ್ತೀನಿ. ನೀರು ಹೋಗೋಕ್ಕೆ ಜಾಗನೇ ಮಾಡಲಿಲ್ಲ ನಾನು. ಬಾತ್ ಯಾವುದಾದ್ರೂ ಪೂಜೆ ಮಾಡ್ತೀನಿ. ನನಗೆ ಬೇಕಾಗಿರೋ ತುಳಸಿ ಗಿಡ ಅಲ್ವಾ. ಇಲ್ಲಿ ಇಟ್ಟು ಇದನ್ನ ಮಡಗಿ ನಾನು ಇಲ್ಲಿ ಇಡ್ತೀನಿ. ಫ್ರೆಂಡ್ಸ್, ಫೈನಲಿ ನಾನು ತುಳಸಿ ಗಿಡ ಹಾಕಿದ್ದೀನಿ. ಯಾವ ರೀತಿ ಇದೆ ಅಂತ ಹೋಗಿ ತೋರಿಸ್ತೀನಿ, ನೋಡಿ ಹೆಂಗಿದೆ ಅಂತ. ಹಾಗೆ ಫ್ರೆಂಡ್ಸ್, ನೋಡಿದ್ರಲ್ವಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಹೇಳಿ, ಲೈಕು, ಶೇರು, ಕಮೆಂಟು, ಇಂಪಾರ್ಟೆಂಟಾಗಿ ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಚಾನಲ್ನ. ಪ್ಲೀಸ್ ಸಪೋರ್ಟ್ ಮಾಡಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ.